ಸಚಿವ ಸತೀಶ್ ಜಾರಕಿಹೊಳಿ ಬಾವ ವೈ ಮಂಜುನಾಥ್ ಇಡಿ ವಶಕ್ಕೆ. ಈಗ ಅಕ್ರಮ ವ್ಯವಹಾರ ಹವಾಲಾ ಲಿಂಕ್ ಆರೋಪದಲ್ಲಿ ಇಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಡಿ ಅಧಿಕಾರಿಗಳ ದಾಳಿ ವೇಳೆ ಮಹತ್ವದ ದಾಖಲೆ ಕೂಡ ಪತ್ತೆಯಾಗಿದೆ. ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು, ಬೆಳಗಾವಿ, ಮೈಸೂರು, ಬಳ್ಳಾರಿ, ಗೋವಾ, ಅರಸೀಕೆರೆ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಅವರು ಲಿಂಕ್ ಇತ್ತು. ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ ಹವಾಲಾ ಲಿಂಕ್ ಆರೋಪದಲ್ಲಿ ಈಗ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ವೈ ಮಂಜುನಾಥ್ರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ ರೇಸ್ ಕೋರ್ಸ್ ರಸ್ತೆಯಲ್ಲೇ ಇರೋ ಅಂಥ ಸಮಿಟ್ ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ನಲ್ಲಿ ಇದ್ರು ಮಂಜುನಾಥ್. ದಾಳಿಯಾದಾಗ ಅವ್ರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಮಿಟ್ ಅಪಾರ್ಟ್ಮೆಂಟ್ ಅಂತ ಅಲ್ಲಿ ಅವರು ವಾಸ ಇದ್ದರು. ರೇಡ್ ಆದಾಗ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಬೆಳಗಾವಿಯ ದೂರದರ್ಶನ ಕೇಂದ್ರದ ಬಳಿ ಇರೋ ಅಂಥ ಮನೆ, ಅಲ್ಲೂ ರೈಡ್ ಆಗಿತ್ತು. ಮೈಸೂರಿನ ಕುವೆಂಪು ನಗರದಲ್ಲಿ ಇರುವಂಥ ಮನೆ, ಅಲ್ಲೂ ರೈಡ್ ಆಗಿತ್ತು. ಈ ಹಿಂದೆ ಕೂಡ 12 ವರ್ಷಗಳ ಕೆಳಗಡೆ ರೈಡ್ ಆದಾಗ 11 ದಿನ ಅವರು ಜೈಲಿನಲ್ಲಿ ಇದ್ದರು. ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ, ಮೆಲ್ಕು ಹಾಕೋಬೇಕಾಗತ್ತೆ. ಈಗ ಮತ್ತೊಮ್ಮೆ ರೈಡ್ ಆಗಿದೆ ಇಡಿ ಅಧಿಕಾರಿಗಳಿಂದ. ಇದು ಬಹಳ ದೊಡ್ಡ ರೈಡ್ ಅಂತ ಹೇಳಲಾಗ್ತಾ ಇದೆ. ವಿದೇಶಿ ಹಣ ಅಕ್ರಮ ಸಾಗಾಣಿಕೆ, ಇನ್ನೊಂದು ಹವಾಲಾ ಲಿಂಕ್ ಇರೋ ಅಂಥ ಕಾರಣ ಅವ್ರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಇಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ವಶಕ್ಕೆ ಪಡೆದು ಅಂದರೆ ಆಬ್ವಿಯಸ್ಲಿ ಈಗ ನೆಕ್ಸ್ಟ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಪುತ್ರ, ಸಚಿವ ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿ ವೈ ಮಂಜುನಾಥ್ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ. ಬೆಳಗಾವಿ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಈಗ ಇಡಿ ಅಧಿಕಾರಿಗಳ ತೆಕ್ಕೆಗೆ ಬಿದ್ದಿದ್ದಾರೆ. ಇವತ್ತು ಬೆಳಗ್ಗೆ ಆಗಿರುವಂಥ ರೇಡ್ ಇದು. ಇಡಿ ದಾಳಿ 6 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಗೋವಾ ಮತ್ತು ಬೆಂಗಳೂರು ಮೂಲದ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರೋ ಅಂಥದ್ದು ವೈ ಮಂಜುನಾಥ್ ಅವರ ನಿವಾಸ ಹಾಗೂ ಕಚೇರಿಗಳ ಮೇಲೆ. ಸಾಕಷ್ಟು ದಾಖಲೆಯ ಪತ್ರಗಳು ಸಿಕ್ಕಿದೆ. ಅಕ್ರಮ ಹಣಕಾಸು ವ್ಯವಹಾರ ಮತ್ತು ಹವಾಲಾ ಲಿಂಕ್ ಇರೋ ಅಂಥದ್ದು ಅಪಾರ್ಟ್ಮೆಂಟ್ನಲ್ಲಿ ವೈ ಮಂಜುನಾಥ್ರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಸಮಿಟ್ ಅಪಾರ್ಟ್ಮೆಂಟ್ ಬಳಿ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವ ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.